ನಾಗಮಂಗಲದಲ್ಲಿ ಗಣಪತಿ ಮೆರವಣಿಗೆಯ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದೆ. ಇವತ್ತು ಬಿ ಸಿ ರೋಡ್ನಲ್ಲಿ ಯಾರು ತಾಕತ್ತಿದ್ರೆ ಬನ್ನಿ ಅಂತೇಳಿ ಹಿಂದೂ ಕಾರ್ಯಕರ್ತರಿಗೆ ಆಹ್ವಾನ ನೀಡಿದವರು. ಇವರೆಲ್ಲರ ಒಟ್ಟು ಉದ್ದೇಶ ಇರುವುದೇ ಒಂದೇ. ಯಾವ ಸಂದರ್ಭದಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ, ಬಹುಶಃ ದೇಶದಲ್ಲೇ ಪ್ರಥಮ ಬಾರಿಗೆ ಇರ್ಬೋದು, ಗಣಪತಿಯನ್ನು ತೆಗೆದುಕೊಂಡು ಹೋಗಿ ಪೊಲೀಸ್ ಸುಪರ್ದಿಯಲ್ಲಿ ಇಡುವಂಥ ದಾರುಣ ಪರಿಸ್ಥಿತಿ ಬಂದಂಥದ್ದು ಇಡೀ ಹಿಂದೂ ಧರ್ಮಕ್ಕೆ ಆಗಿರುವಂಥ ದೊಡ್ಡ ಸಂಕಟ. ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಇದು ಅರ್ಥ ಆಗ್ತದೆ ಅಂತ ಅನಿಸೋದಿಲ್ಲ. ಏನೇ ಇದ್ದರೂ ಕೂಡ ಸಂತ್ರಸ್ತರ ಪರವಾಗಿ ನಿಲ್ತೇವೆ. ನಿನ್ನೆ ಮಲ್ಪೆಯಲ್ಲಿ ಯಾರೂ ಕೇಸ್ ಕೊಟ್ಟಿಲ್ಲ ಅಂತ 6 ಜನ ಹೆಣ್ಣು ಕಷ್ಟದ. ಮೊನ್ನೆ ಇದೇ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಬ್ಬರು ಹೊಡ್ಕೊಂಡಿದ್ರು. ಸ್ವಯಂ ಪ್ರೇರಿತಾಗಿ ಕೇಸ್ ಹಾಕುವಂಥ ಪರಿಸ್ಥಿತಿ ಬಿಡಿ, ಯಾರು ಕಂಪ್ಲೇಂಟ್ ಕೊಟ್ಟರು ಕೂಡ FIR ಮಾಡಿದೆ. ಒಟ್ಟಾರೆ ದುರದೃಷ್ಟಕ್ಕೆ ಜಿಲ್ಲಾಡಳಿತ ಸಂಪೂರ್ಣ ತಾರತಮ್ಯ ವಹಿಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ರಾಜ್ಯದ ನಿರ್ದೇಶನ ಇರಬೇಕು ಅಂತ ನಾವು ಭಾವಿಸ್ತೇವೆ. ಎಂಥದೇ ಪರಿಸ್ಥಿತಿ ಇದ್ದರೂ ಕೂಡ ಯಾರು ಸಂತ್ರಸ್ತಿದ್ದರೆ ಅವರ ಪರವಾಗಿ ಹೋರಾಟ ಮಾಡುವಂಥ ಮಾರ್ಗವನ್ನು ತೆಗೆದುಕೊಳ್ಳಿ. ಕಾಂಗ್ರೆಸ್ ಸರ್ಕಾರ ಬಂದ ನಂತರ, ಅದರಲ್ಲೂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ವಿಪಕ್ಷವಾದ ನಾವು ಹೇಳ್ತಾ ಇದ್ದೇವೆ, ನೀವು ಪರಿಶಿಷ್ಟ ಜಾತಿಗೆ ಮೀಸಲಿಸಿದಂಥ ಹಣವನ್ನು ತೆಗೆದಿದ್ದೀರಿ ಗ್ಯಾರಂಟಿ ಯೋಜನೆಗೆ, ಇದು ನ್ಯಾಯಸಮ್ಮತವಾದ ತೀರ್ಮಾನ ಅಲ್ಲ, ಆ ಸಮುದಾಯಕ್ಕೆ ಅನ್ಯಾಯ ಮಾಡಿದಾಗ್ತದೆ ಅಂತೇಳಿ ನಾವು ಹೇಳ್ತೀವಿ. ಬೇರೆ ಬೇರೆ ಕಾರಣಕ್ಕೆ ಇಲ್ಲಿವರೆಗೆ ಒಪ್ಪಿರಲಿಲ್ಲ. ನಿನ್ನೆ ಪ್ರಥಮ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾವು ಪರಿಶಿಷ್ಟ ಜಾತಿಗೆ ಮೀಸಲಿಸಿದ ಹಣವನ್ನು ತೆಗೆದಿದ್ದೇವೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ. ಅದನ್ನು ಸರಿಪಡಿಸುವ ಮಾರ್ಗ ಹುಡುಕ್ತಾ ಇದ್ದೇವೆ ಅನ್ನೋದನ್ನು ಹೇಳಿದ್ದಾರೆ. ಅಂದರೆ ಭಾರತೀಯ ಜನತಾ ಪಕ್ಷ ಸುಮಾರು 1 ವರ್ಷದಿಂದ ಸಿದ್ದರಾಮಯ್ಯನವರ ಸರ್ಕಾರ ಬಂದು ಇಲ್ಲಿಯವರೆಗೂ ಕೂಡ ನಾವು ಹೇಳ್ತಾ ಇರೋದನ್ನು ಅಲ್ಲಗೆಳೆದು ಈಗ ಅನಿವಾರ್ಯವಾಗಿ ಸರ್ಕಾರ ಒಪ್ಪಿಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿ ಆಗ್ರಹಪಡಿಸ್ತೇನೆ. ನಿಜವಾಗಿ ನಿಮಗೆ ಪರಿಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ಏನಾದರೂ ಕಾಳಜಿ ಇದ್ದರೆ ತೆಗೆದಿರುವಂಥ 24,000 ಕೋಟಿ ರೂಪಾಯಿಯನ್ನು ತಕ್ಷಣ ಅವರ ಇಲಾಖೆಗೆ ಮರುವರ್ಗಾಯಿಸಿ ಅವರ ಶಾಲೆಗೆ ಸಂಬಂಧಪಟ್ಟಂತೆ, ಮನೆಗೆ ಸಂಬಂಧಪಟ್ಟಂತೆ, ಆರೋಗ್ಯ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು. ಒಟ್ಟಾರೆ ಪರಿಜಾತಿ ಪರಿಶಿಷ್ಟ ಪಂಗಡದ ಹಣವನ್ನು ಏನು ನೀವು ಆ ಇಲಾಖೆಯಿಂದ ತೆಗೆದಿದ್ದೀರಿ ಅದನ್ನು ವಾಪಸ್ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೀವಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.